ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಬೇಗ ಎದ್ದಿದ್ದೀನಿ. ಟೈಮ್ ಬಂದು 5 ಗಂಟೆ ಆಗಿದೆ. ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಇವತ್ತು ನಾನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಹೋಗಬೇಕು ಅಂತ. ಇವಾಗ ಒಂದು ಸ್ವಲ್ಪ ಕೊನೆ ಶುರುವಾಗಿರೋದ್ರಿಂದ ಒಂದು 4 ದಿನ ಗ್ಯಾಪ್ ಇರುತ್ತೆ. ಹಾಗಾಗಿ ಇವಾಗ ಹೋಗಿ ಬಾ ಅಂತ ಅಂದರು. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಹುರುಳಿ ಸಾರು ಮಾಡೋಣ ಅಂತೇಳಿ ಹುರುಳಿನ ಕೂಡ ನಾನು ರಾತ್ರಿ ನೆನೆ ಹಾಕಿದ್ದೆ. ಅದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ದೋಸೆ ಮತ್ತು ಆಲೂಗಡ್ಡೆ ಬಾಜಿ ಮಾಡೋಣ ಅಂತ. ಆಲೂಗಡ್ಡೆನೂ ಕೂಡ ನಾನು ನಿನ್ನೆ ಬೇಯಿಸ್ಕೊಂಡಿರಲಿಲ್ಲ. ಹಾಗಾಗಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಪಾತ್ರೆಗಳೆಲ್ಲ ಇತ್ತು, ಅದನ್ನು ಕೂಡ ಒರೆಸಿ ಎಲ್ಲ ತೆಗೆದು ಇಡ್ತಾಯಿದ್ದೀನಿ. ನೆಲನ ಫಸ್ಟ್ ಒರೆಸ್ಕೊಬಿಡೋಣ ಅಂತ ಹೇಳಿ ಕಸನೂ ಹೊಡೆದಿದ್ದೀನಿ. ನೆಲ ಒರೆಸ್ಕೊಂಡ್ಬಿಡ್ತೀನಿ. ನಮ್ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗಾಗಿ ಬೇಗ ನೆಲ ಒರೆಸಿ ಕೂಡ ಆಯಿತು. ಅವ್ರು ಬರೋದ್ರೊಳಗೆ ಸ್ವಲ್ಪ ಪಾತ್ರೆಗಳೆಲ್ಲ ಒರೆಸ್ಬಿಟ್ಟು ಕಸನ ಹೊಡೆದಿಟ್ಟರೆ ನಾನು ಅಡುಗೆ ಮನೆ ಒರೆಸ್ಕೊಟ್ರೆ ಅವರು ಹೊರಗಡೆ ಹಾಲ್ ಒರೆಸ್ಕೊಡ್ತಾರೆ. ನಾನು ಹಾಗೆ ಮಾಡ್ತೀನಿ. ಎಲ್ಲಾದರೂ ಹೋಗೋದಿದ್ದರೆ ಅಥವಾ ಬೇಗ ಕೆಲಸ ಆಗಬೇಕು ಅಂದರೆ ನೆಲ ಒಂದು ಒರೆಸ್ಕೊಂಡ್ರೆ ನನಗೆ ಒಂದು 90% ಕೆಲಸ ಮುಗ್ದಂಗೆ. ಬಾಕಿ ಕೆಲಸ ನನಗೆ ಈಸಿ ಅಂತ ಅನಿಸುತ್ತೆ. ನೆಲ ಒರೆಸೋದೇ ತುಂಬ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಆರೂವರೆ ಆಗಿತ್ತು. ನನ್ನ ಕೆಲಸ ಎಲ್ಲ ಆಯಿತು. ಹೊರಗಡೆ ಕೂಡ ಗುಡಿಸಿ ಬಾಗಿಲಿಗೆ ರಂಗೋಲೆ ಎಲ್ಲ ಹಾಕಿ ಈಗ ಒಳಗಡೆ ಬಂದೆ. ದೋಸೆ ಹಿಟ್ಟು ಉಕ್ಕಲ್ಲ ಅಂತ ಅಂದ್ಕೊಂಡು ನಿನ್ನೆ ತಟ್ಟೆ ಇಟ್ಟಿದ್ದೆ. ಸ್ವಲ್ಪ ಉಬ್ಬಿ ಬಂದಿತ್ತು, ಚಳಿ ಇರೋದ್ರಿಂದ. ಹಾಗೆ ಆಲೂಗಡ್ಡೆ ಕೂಡ ಬೆಂದಿತ್ತು. ಇದನ್ನು ಕೂಡ ಈಗ ಬಿಡಿಸ್ಬಿಟ್ಟು ಆಲೂಗಡ್ಡೆ ಬಾಜಿನ ಮಾಡ್ತೀನಿ. ಚಟ್ನಿ ಆ ಥರದ್ದೇನೂ ಮಾಡೋದಿಲ್ಲ. ಹಾಗೆಯೇ ಹುರುಳಿ ಸಾರಿಗೂ ಕೂಡ ನಾನು ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ಇದು ಆಲೂಗಡ್ಡೆ ಮತ್ತು ಆಲೂಗಡ್ಡೆ ಈರುಳ್ಳಿ 2 ಹಾಕಿ ಬಾಜಿ ಮಾಡ್ತಾ ಇದ್ದೀನಿ. ಹುರುಳಿ ಸಾರಿಗೆ ಏನಂದರೆ ಸ್ವಲ್ಪ ಈ ಥರ ಬೆಳ್ಳುಳ್ಳಿ ಕೆಂಪಾದ ಮೇಲೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬರೀ ನಾನು ಇಷ್ಟೇ ಒಗ್ಗರಣೆ ಹಾಕೋದು. ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಹಸಿಮೆಣಸು, ಕರಿಬೇವು ಅಷ್ಟೇ ಹಾಕ್ತೀನಿ. ಹಾಗೆ ಈ ಕಡೆ ಆಲೂಗಡ್ಡೆ ಬಾಜಿ ಕೂಡ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿತ್ತು. ಅದಾದ ನಂತರ ಒಂದು 2 ಚಮಚದಷ್ಟು ಕಡಲೆ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಅದಕ್ಕೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಉಪ್ಪು, ಸ್ವಲ್ಪ ನಿಂಬೆ ರಸ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ. ಆಲೂಗಡ್ಡೆ ಬೆಂದಿತ್ತಲ್ವ, ಅದನ್ನು ಕೂಡ ಈ ಥರ ಮ್ಯಾಶ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿ ಈರುಳ್ಳಿ ಜೊತೆಗೆ ಫ್ರೈ ಮಾಡಿ ಹಾಕಿದರೂ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಮನೆಯವ್ರು ಬರೋದ್ರೊಳಗೆ ನಂದು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಟೀ ಕುಡಿದೋಳು ಪಟ್ಟಂತ ಬಾಜಿ ಎಲ್ಲ ಮಾಡಿ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ತುಂಬ ತಣ್ಣಗಾಗಿಬಿಟ್ಟಿತ್ತು ಬೇಗ ಮಾಡಿರೋದ್ರಿಂದ. ಅದಕ್ಕೆ ನಾನು ಅದನ್ನು ಕೂಡ ಈಗ ಬಿಸಿಗಿಟ್ಟಿದ್ದೀನಿ. ಹಾಗೆ ನಾನು ಫುಲ್ ರೆಡಿ ಆಗಿದ್ದೆ. ಈಗ ನಾನು ದೋಸೆನೂ ಕೂಡ ಹೊಯ್ತಾ ಇದ್ದೀನಿ.
ಈಗ ಹೊರಟೆ. ಟೈಮ್ ಒಂದು 9 ಗಂಟೆ ಆಗಿದೆ. ನಾನು 9:45 ಬಸ್ಸಿಗೆ ಹೋಗೋಣ ಅಂತ. ಆ ಬಸ್ಸಿಗೆ ಹೋದ್ರೆ ಅಲ್ಲಿ ಬಸ್ಸು ನಂಗೆ ಕರೆಕ್ಟಾಗಿ ಸಿಗುತ್ತೆ. ಆಮೇಲೆ ಚಿಕ್ಕಪ್ಪನ ಮಗನೂ ಉಳುವಿ ಹತ್ರ ಇದ್ದಾನಂತೆ, ನೋಡ್ತೀನಿ ಅಲ್ಲಿ ಹೋಗಿ. ಉಳುವಿ ಬಸ್ಸು ಇರುತ್ತವೆ ಕೆಲವೊಂದ್ಸಲ, ಹಂಗಾಗಿ ಉಳುವಿ ಬಸ್ಸಿಗೆ ಹತ್ತಿದ್ರೆ ಅಲ್ಲೂ ನಂಗೆ ಅಲ್ಲಿ ಇಳಿಸ್ಕೊಂಡ್ರೆ ನನಗೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಪರವಾಗಿಲ್ಲ, ಬಸ್ಸಿನ ವ್ಯವಸ್ಥೆ ಇರುತ್ತಲ್ವಾ, ಹಂಗೆ ನೋಡೋಕೆ ಹೋದರೆ ಅದೊಂಥರ ಒಳ್ಳೇದು ಅನಿಸುತ್ತೆ. ಅದಕ್ಕೆ ಚಿಕ್ಕಪ್ಪನ ಮಗನಿಗೆ ಬೆಳಗ್ಗೆ ಫೋನ್ ಮಾಡಿದ್ದ ಅವನೇನೆ, ಆದರೆ ಈಗ ಫೋನ್ ಮಾಡಿದ್ರೆ ಅವ್ನು ಸಿಗ್ತಾ ಇಲ್ಲ. ನಮ್ಮ ಮನೆಯವರೆಲ್ಲ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಹೊರಟಿದ್ದಾರೆ. ಇವತ್ತೇನಾಯಿತು ಅಂದರೆ, ನಾನು ಮನೇಲಿದ್ದರೆ ಒಂದು 7-8 ಜನರಿಗೆ ತಿಂಡಿ ಕೊಡಬೇಕಾಗಿತ್ತು. ಅದೇ ಫೋನ್ ಬಂದಿತ್ತು ಇವಾಗ, ಸಂಜೆ ತನಕ ಕೆಲಸ ಮಾಡೋದ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯವರು ನೋಡ್ತೀನಿ ಅಂತ ಹೇಳಿದ್ದಾರೆ. ಸಂಜೆ ತನಕ ಕೆಲಸ ಮಾಡಿದರೆ ತಿಂಡಿ ಊಟ ಕೊಡಬೇಕಾಗುತ್ತೆ. ಅದೇ ಈಗ ನಮ್ಮ ಮನೆಯವರು ಅದೇ ನನಗೇನು ಗೊತ್ತಾ, ವೀಡಿಯೋ ಮಾಡ್ತಾಯಿದ್ರೆ ಈಗ ನಮ್ಮ ಮನೆಯವ್ರು ಪಕ್ಕಕ್ಕಿದ್ರೆ ಅಟ್ಲೀಸ್ಟ್ ನಾನು ಮಾತಾಡ್ತಾ ಇದ್ದೀನಿ ಅಂತನಾರು ಅನಿಸುತ್ತೆ. ಇಲ್ಲಿ ಅವರು ಇಳಿದು ಹೋದ್ರ, ನಮ್ಮಮ್ಮಂಗೆ ವ್ಯಾಸಲಿನ್ ಬೇಕಂತೆ, ಅದಕ್ಕೆ ತೊಗೊಬನ್ನಿ ಅಂತ ಹೇಳಿದೆ. ಕಾಫಿ ಪುಡಿ ತಂದಿದ್ರು, ವ್ಯಾಸಲಿನ್ ಮರ್ತು ಬಂದಿದ್ದರು. ಹಾಗಾಗಿ ಈಗ ಮತ್ತೆ ತರೋದಕ್ಕೆ ಅಂತ ಹೋದರು. ಹೋಟೆಲಲ್ಲಿ ತೊಗೊಂಡೋದ್ರೆ ಏನು ಗೊತ್ತಾ, 7-8 ಜನ ಅಂದರೆ 700-800 ರೂಪಾಯಿ ಆಗುತ್ತೆ. ಮತ್ತು ಹೊಟ್ಟೆ ತುಂಬಾ ಊಟ ಆಗಲ್ಲ. ಹಾಗಾಗಿ ಗಂಡಾಳಿಗೆಲ್ಲ ಒಂಥರ ಹೊಟ್ಟೆ ತುಂಬ ಊಟ ಅಂತ ಅನ್ಸಲ್ವಲ್ಲ. ಆದರೆ ಇವತ್ತು ಅನಿವಾರ್ಯ, ಏನೋ ಗೊತ್ತಿಲ್ಲ, ಹೋಗಿ ನೋಡ್ತೀನಿ ಅಂತ ಹೇಳ್ತಾ ಇದ್ರು. ಊಟ ಒಯ್ದಿದ್ರೆ ಊಟ ಒಯ್ತೀನಿ ಅಂತಿದ್ರು. ನಾನು ಅದೇ ಅಂದೆ, ಹುರುಳಿ ಸಾರನ್ನೇ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ ಅಂದರು. ಮಧ್ಯ ಒಂದು 3-4 ದಿನ ಗ್ಯಾಪ್ ಕೊಡ್ತೀನಿ, ಹೋಗ್ಬಾ ಊರಿಗೆ ಅಂದರು. ಹಾಗಾಗಿನೇ ನಾನು ಊರಿಗೆ ಹೊರಟೆ, ಇಲ್ಲಾಂದರೆ ನಾನು ಹೋಗ್ತಿರ್ಲಿಲ್ಲ. ಅವರೇ ಹೋಗು ಅಂದಿದ್ದಕ್ಕೆ, ಅದೇ ಅವರಿಗೆ ಗೊತ್ತಿಲ್ಲ ಹಿಂಗಾಗುತ್ತೆ ಅಂತೇಳಿ. ಕೆಲಸ ಇದೆಯಂತೆ, ಅತ್ಲಾಗ ಮುಗಿಸ್ಬಿಡ್ತೀವಿ ಇವತ್ತೇ ಅಂತ ಹೇಳಿದ್ರಂತೆ. ಹಿಂಗಾಯ್ತು, ಊರಿಗೆ ಹೊರಟಾಗೂ ಹಿಂಗಾಗುತ್ತೆ ಒಂದೊಂದ್ಸಲ, ಏನು ಮಾಡೋಕ್ಕಾಗಲ್ಲ. ಅದೇ ಮಧ್ಯೆ ಅಡಿಕೆನೂ ಕೊನೆ ತೆಗಿಯಲ್ವಾ ಅಂದ್ರೆ, ಒಂದು 3-4 ದಿನ ಊರಿಗೆ ಹೋಗ್ಬಾ ಪರವಾಗಿಲ್ಲ ಅಂದರು. ಅವ್ರ ಧೈರ್ಯದ ಮೇಲೆ ನಾನು ಹೊರಟೆ. ಏನೋ ಒಂದಿನ ಮ್ಯಾನೇಜ್ ಮಾಡ್ಕೊತಾರೆ, ಊಟ ಒಯ್ತಾರೆ. ಬಸ್ ಆಲ್ರೆಡಿ ಬಂದು ನಿಂತು ಬಿಟ್ಟಿತ್ತು, ಹೊರಟಿರಲಿಲ್ಲ. ಬಸ್ ಕೂಡ ಸಿಕ್ತು ನನಗೆ ಬೇಗ. ಇದು ನಮಗೆ ಡೈರೆಕ್ಟಾಗಿ ನಾನಿವತ್ತು ಉಳುವಿಗೆ ಬಂದೆ, ಯಾಕಂದರೆ ಚಿಕ್ಕಪ್ಪನ ಮಗ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ. ಮತ್ತು ಅವ್ನು ಹೊಸಬಾಳೆಗೆ ಬಂದರೆ ಇದಾಗುತ್ತೆ ಅಂತ ಹೇಳಿ ನಾನೇ ಉಳುವಿಗೆ ಬರ್ತೀನಿ ಅಂತ ಅಂದೆ. ಡೈರೆಕ್ಟ್ ನಾನು ಇಲ್ಲಿಂದನೇ ಟಿಕೆಟ್ ಮಾಡಿಸ್ದೆ. ಆದರೆ ಇಳಿದು ನಾನು ಬೇರೆ ಬಸ್ಸಿಗೆ ಹತ್ತಬೇಕಿತ್ತು. ಅದು ಪ್ರಕಾಶ್ ಟ್ರಾವೆಲ್ಸ್ ಅವ್ರದ್ದೇನೆ. ಪಾಪ ನನಗೆ ಅವರು ಕ್ಲೀನರ್ ಇರ್ತಾರಲ್ವ, ಅವರೆಲ್ಲ ಹೆಲ್ಪ್ ಮಾಡಿದ್ರು, ಬ್ಯಾಗೆಲ್ಲ ಒಯ್ದು ಇಟ್ಟು ಈ ಬಸ್ಸಿಗೆ ಹೋಗಿ ಅಂತ ಹೇಳಿ. ಆಮೇಲೆ ಸಾಗರದಲ್ಲಿ ನಾನು ಬಸ್ಸನ್ನ ಬದಲಾಯಿಸಿದೆ. ಇದು ಹೋಗುತ್ತೆ ಹೊಸಬಾಳಿಗೆ, ಆದರೆ ಇದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ಅದೇ ಬಸ್ಸಿಗೆ ಹೋದೆ. ಮುಂಚೆ ಹೋದರೆ ನನಗೂ ಇದಾಗುತ್ತೆ ಅಂತ. ಹಾಗೆ ಚಿಕ್ಕಪ್ಪನ ಮಗ ಕೂಡ ಬಂದ, ಅಲ್ಲಿ ಕಾಯ್ತಾ ಇದ್ದ. ಹಾಗೆ ಬೈಕಲ್ಲಿ ಹತ್ಕೊಂಡು ನಾನು ಹೊರಟೆ. ಹಾಗೆ ನನಗೆ ಉಳುವಿಲಿ ಇಳಿದಾಗ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಪಾಪ ಅವರು ಅವ್ರ ಹೆಸರು ಹೇಳಿದ್ರು, ನಂಗೆ ಮರ್ತೋಗ್ಬಿಡ್ತು ಇವಾಗ, ಸಾರಿ. ಸ್ವಲ್ಪ ದೂರ ಹೋದರೂ ವಾಪಸ್ ಬಂದು ಮತ್ತೆ ನನ್ನನ್ನು ಮಾತಾಡಿಸಿ ಹೋದರು. ನನಗೆ ಖುಷಿ ಅನಿಸುತ್ತೆ, ಎಲ್ಲಿ ಹೋದ್ರೂ ಯಾರಾದರೂ ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರಲ್ವ, ಖುಷಿ ಆಯಿತು. ಪಾಪ ಅವ್ರು ಸ್ವಲ್ಪ ದೂರ ಹೋದರೂ ವಾಪಸ್ ಬಂದು ಮಾತಾಡಿಸಿ, ಸಾಗರದಲ್ಲಿ ಇರೋದಂತೆ ಅವರು, ಏನೋ ಹುಷಾರಿರಲಿಲ್ಲ, ಕಾಲು ನೋವಾಗಿತ್ತು, ಇಲ್ಲ ಔಷಧಿ ತೊಗೊತೀನಿ ಅಂತ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಅವ್ರ ಹೆಸರು ಪಾಪ ಹೇಳಿದ್ರು, ನನಗೆ ಮರ್ತೋಗ್ಬಿಡ್ತು. ನಂಗೆ ಹಾಗೇ ಮರು ಜಾಸ್ತಿ, ನನಗೆ ವೀಡಿಯೋ ಮಾಡ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ಲ. ತಮ್ಮ ಅಂಗಡಿಗೆ ಹೋಗಿದ್ದ, ಅವ್ನು ಬರೋದನ್ನ ಕಾಯ್ತಾ ಇದ್ದೆ ನಾನು. ಹಾಗೆ ಈಗ ತಮ್ಮ ಕೂಡ ಬಂದ. ನಾವು ಊರ ಹತ್ತಿರನೇ ಇದ್ದೀವಿ. ಇದು ನಿಸ್ರಾಣಿಯಲ್ಲಿ ಇದ್ದೀವಿ. ಇಲ್ಲೆಲ್ಲ ನನ್ನ ಹಳೆಯ ನೆನಪುಗಳು. ನನಗೆ ಹೈಸ್ಕೂಲು ಓದಿದ್ದು ನಾನು ನಿಸ್ರಾಣಿ ಹೈಸ್ಕೂಲಲ್ಲೇ. ಇಲ್ಲಿ ಇಂದ ಸ್ವಲ್ಪ ದೂರ ಹೋದರೆ ನಾನು ಮಟ್ಟಿಯೆಲ್ಲ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ನಾವು ಊಟಕ್ಕೆಲ್ಲ ಕೂರ್ತಾ ಇದ್ವಿ. ಸ್ಕೂಲ್ ಮುಗಿಸಿ ನಾವು ಸ್ಕೂಲ್ ಒಳಗಡೆ ಊಟ ಮಾಡ್ತಿರ್ಲಿಲ್ಲ, ಎಲ್ಲ ಹೋಗಿ ಅಲ್ಲಿ ಜಾಗ ಮಾಡ್ಕೊತಾ ಇದ್ವಿ ನಮ್ಮದು ಅಂತ. ನಂಗೆ ಆ ಜಾಗಗಳೆಲ್ಲ ಇನ್ನೂ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಇದು ನಾನು ಓದಿರೋ ಹೈಸ್ಕೂಲ್ ಇದು. ಇವಾಗ ಅಲ್ಲಿ ಪ್ರೈಮರಿ ಸ್ಕೂಲ್ ಕೂಡ ಆಗಿದೆ, ಬೇರೆ ಯಾರೋ ಸ್ಕೂಲನ್ನು ಕೂಡ ನಡೆಸ್ತಾ ಇದ್ದಾರೆ. ನಾವೆಲ್ಲ ಹೋಗಬೇಕಿದ್ರೆ ಪ್ರೈಮರಿ ಸ್ಕೂಲ್ ಅದು ಇರಲಿಲ್ಲ, ಬರೀ ಹೈಸ್ಕೂಲ್ ಮಾತ್ರ ಇತ್ತು. 8th 9th 10th ಇತ್ತು, ಇವಾಗ ಇದೆ. ಹಾಗೆ ಇದು ನಾನು ಪ್ರೈಮರಿ ಸ್ಕೂಲು, ಇದು ನಮ್ಮದು ಮೂಡಗೋಡು ಪ್ರೈಮರಿ ಸ್ಕೂಲ್. ಇದು 1 to 4th ತನಕ ನಾನು ಇಲ್ಲಿ ಓದಿದ್ದು. ನಂಗೆ ಬಂದಾಗೆಲ್ಲ ನನಗೆ ಪ್ರತಿಯೊಂದು ನೆನಪಿದೆ. ಅಂದರೆ ಕೆಲವೊಂದು ಘಟನೆಗಳು ನೆನಪಿರುತ್ತೆ ಅಲ್ವಾ, ನಂಗೆ ಅಲ್ಲಿ ಬಂದಾಗೆಲ್ಲ ಆ ನೆನಪು ಆಗುತ್ತೆ. ಹಾಗೆ ಮನೆಗೂ ಕೂಡ ಬಂದೆ ನಾನು. ನನಗೆ ಬೆಳಗ್ಗೆ ಬೇಗ ಊರಿಂದ ಹೊರಟ್ರೆ ಊರಿಗೆ ಬೇಗ ಬಂದು ತಲುಪ್ತೀನಲ್ವ, ನಂಗೊಂದು ಇಡೀ ದಿನ ಕಳೆದ ಹಾಗೆ ಆಗುತ್ತೆ. ಹಾಗಾಗಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಸ್ಸಿಗೆ ಬಂದುಬಿಡ್ತೀನಿ. ಮನೆಗೆ ಬಂದೆ, ಟೈಮ್ ಬಂದು 11:15 ಆಯಿತು. ಸೇಮ್ ಟೈಮಿಂಗೆ ಬಂದೆ ನಾನು. ಅಂದರೆ ನನಗೆ ಉಳುವಿದು ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ. ಆದರೆ ಅವನಿಗೆ ಈಸಿ ಆಯಿತು. ನಾನು ಫೋನ್ ಮಾಡಿದೆ, ಉಳುವಿಲಿ ಇಳಿದವಳು. ಅವನು ಏನೋ ಅಂಗಡಿಲೇನೋ ತೊಗೊತಾ ಇದ್ದಂತೆ, ಹೋಟೆಲಲ್ಲಿ ಇದ್ದಂತೆ. ಹೋಟೆಲಲ್ಲೇ ಮೊಬೈಲ್ ಬಿಟ್ಟು ಬಂದಿದ್ದಾನೆ. ಒಂದು 20 ಫೋನ್ ಮಾಡಿದ್ದಾರೆ ಅವನಿಗೆ, ತಂಗಿಯರೆಲ್ಲ ಎಲ್ಲಿದೆಯಾ ಅಂತ. ಆಮೇಲೆ ಪಾಪ ನನಗೆ ಫೋನ್ ಮಾಡಿದ್ಲು. ಆಮೇಲೆ ನಾನು ಬೈಕಲ್ಲಿ ಬರ್ಬೇಕಾದ್ರೆ ಎತ್ತಕ್ಕಾಗಲಿಲ್ಲಲ್ಲ, ಮನೆಗೆ ಬಂದು ಫೋನ್ ಎತ್ತದೆ. ಇನ್ನೂ ನಮ್ಮ ಮನೆಯವರಿಗೂ ಫೋನ್ ಮಾಡಿಲ್ಲ. ಅಮ್ಮ ಇನ್ನೂ ಅಡುಗೆ ಮಾಡ್ತಾಯಿದ್ದಾರೆ ಇವತ್ತು. ರೇಣುಕಾ ಯಾರೂ ಬಂದಿಲ್ಲ, ಹಾಗಾಗಿ ಪಾತ್ರೆ ಆಗಿದ್ದಾವಮ್ಮ,
ಪಾತ್ರೆನೋ ಏನೋ ಗೊತ್ತಿಲ್ಲ, ಪಾತ್ರೆನ ಹಂಗಾಗಿ ಇಟ್ಟಿರ್ತಾರೆ. ಬಂದಳಿಗೆ ಪಾತ್ರೆ ತೊಳಿಬೇಕು ಅಂತ ಹಸು ಆಗ್ತಾಯಿದೆ ನನಗೆ, ಯಾಕೋ ಗೊತ್ತಿಲ್ಲ. 11:30ಗೆ ಇವತ್ತು ಗುರುವಾರ ಆಗಿತ್ತಲ್ಲ, ನಾನು ಸ್ನಾನ ಮಾಡಿದೆ, ಏನೋ ತಿನ್ನಲ್ಲ. ಆಮೇಲೆ ನಂಗೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಬೇಡ ಬೇಡ ತಿನ್ನು ಅಂದರು. ಹಾಗಾಗಿ ಮತ್ತೆ ನಾನು 2 ದೋಸೆ ತಿನ್ಕೊಂಡು ಬಂದಿದ್ದೆ. ಚೆನ್ನಾಗಿತ್ತು ದೋಸೆ, ಆಲೂಗಡ್ಡೆ ಬಾಜಿ ಚೆನ್ನಾಗಿತ್ತು. ತಿನ್ಕೊಂಡು ಬಂದಿದ್ದೆ. ಅಮ್ಮನೂ ಚಪಾತಿ ಮಾಡಿದ್ರಂತೆ. ನಾನು ನಿನ್ನೆ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ನಾನು ಹಿಟ್ಟು ಕಲಸಿದ್ದು ಒಂದು ಸ್ವಲ್ಪ ಉಳಿತು, ಗ್ರೇವಿನೂ ಇತ್ತು. ಅಮ್ಮಂಗೆ ತಗೊಬಂದಿದ್ದೆ, ಗೋಧಿ ಹಿಟ್ಟದ್ದು ತೊಗೊಂಡು ಬಂದಿದ್ದೆ. ಇಲ್ಲಿ ಬಂದು ಅವ್ರಿಗೆ ಮಧ್ಯಾಹ್ನ ಚಪಾತಿ ಉದ್ಕೊಡೋಣ ಅಂತೇಳಿ. ಅವರು ಚಪಾತಿ ಮಾಡಿದ್ರಂತೆ. ಪಲ್ಯ ಏನು ಮಾಡಿದ್ರೆ ಗೊತ್ತಿಲ್ಲ. ಕಾಯಿ ಚಟ್ನಿ ಚಪಾತಿ ಮಾಡಿರ್ತಾರೆ ಹೆಚ್ಚಾಗಿ ನಮ್ಮಮ್ಮ. ಚೆನ್ನಾಗಿರುತ್ತೆ ಗೊತ್ತಾ, ಅದು ಕಲ್ಲಲ್ಲಿ ರುಬ್ಬಿರೋ ಕಾಯಿ ಚಟ್ನಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ಚಿಕ್ಕಪ್ಪನ ಮಗನೂ ಇರ್ತಾನೆ ಅಂತ ಅಮ್ಮ ಸಾರು ಮಾಡಿದ್ರಂತೆ. ನಾವಾದರೆ ತಿಂಡಿ ತಿಂದು ಇರ್ತೀವಿ, ಅವ್ನು ತಿನ್ನಲ್ಲ. ಅವನಿಲ್ಲ ಅಂತ, ಅವನಿಗೇನೋ ಮಾಸೂರಲ್ಲಿ ಕೆಲಸ ಇದೆಯಂತೆ. ಹಾಗಾಗಿ ಅಲ್ಲಿಗೆ ಹೋಗಿ ಸಂಜೆ ಮತ್ತೆ ಬರ್ತೀನಿ ನಿಂದು ವೀಡಿಯೋ ಅಪ್ಲೋಡಿಗೆ ಅಂತ. ನಾನು ಊರಿಗೆ ಬರೋದು ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ನಾನು ವೀಡಿಯೋ ಎಡಿಟು ಆ ಥರ ಏನೂ ಮಾಡ್ಕೊಂಡಿಲ್ಲ. ಮತ್ತು ನನ್ನ ಮೊಬೈಲಲ್ಲಿ ಸ್ಪೇಸ್ ಕೂಡ ಇಲ್ಲ. ಅದು ಏನು ಆಗಿದೆ ಅಂತ ಗೊತ್ತಿಲ್ಲ. ನಮ್ಮನೆಯವ್ರಿಗೂ ಕೇಳಿ ಅಂತಿದ್ದೀನಿ ಮೊಬೈಲ್ ಅಂಗಡಿಗೆ ಹೋಗಿ ಹೊಸದೇ ಮೊಬೈಲ್ ತೊಗೊಬಿಡು ಅತ್ಲಾಗೆ ಅಂತಿದ್ದಾರೆ. ಬರೀ ಎಡಿಟಿಂಗ್ ಮಾಡೋಕ್ಕೆ ಅಂತಲೇ. ವೀಡಿಯೋ ಮಾಡೋಕ್ಕೊಂದು, ಎಡಿಟಿಂಗಿಗೊಂದು, ಯೂಟ್ಯೂಬ್ ನಡ್ಸೋಕ್ಕೊಂದು ಮೊಬೈಲ್ ತಗೊಂಡ್ರೆ ದುಡ್ದಿದ್ದು ಪೂರ್ತಿ ಮೊಬೈಲಿಗೆ ಹಾಕಬೇಕಾಗುತ್ತೆ. ಸ್ವೀಟ್ ಕೊಡ್ಲಾ, ತಿಂತೀಯಾ? ಊಟಕ್ಕೆ ಬರೋಲ್ಲ ನೀನು? ದೊಡ್ಡಮ್ಮ ಸಾರು ಮಾಡೈತಂತೆ. ನೀನು ಫಸ್ಟ್ ಮೊಬೈಲ್ ತಗೊಂಡು ನಂಗೆ ಫೋನ್ ಮಾಡು. ಸಂಜೆ ಬರ್ತೀಯಲ್ಲ ಹಂಗಾರೆ? ಬಂದೆ. ನಾನು ಏನೂ ಕುಡ್ದಿಲ್ಲ. ಆ್ಯಪಲ್ ಐತೆ ಒಂದು, ಅದು ಯಾಕೋ ಆ್ಯಪಲ್ ಅಷ್ಟು ಚೆನ್ನಾಗಿರಲಿಲ್ಲ. ಅದ್ರದ್ದಲ್ಲ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ. ಬಂದೆ. ಊಟ ಮಾಡೋ. ದೊಡ್ಡಮ್ಮ ಬೇಳೆ ಸಾರು ಮಾಡೈತಿ. ಪವನ ಊಟಕ್ಕೆ ಬರ. ಇದ್ರಾಗ ನೋಡ್ತೀನಿ ತಡಿ. ಪಾತ್ರೆ ತೊಳೆದು ಆಗತ್ತಾ? ಇದಾ ಜ್ಯೂಸ್ ಇದಾ ಮಿಕ್ಸಿನಾ ನಾವೊಂದು ಹೇಳೋದು ಅವನು ಹೇಳೋದು. ಟೈಮು ಆಗಿಲ್ಲ, ಹಾಗಾಗಿ ಕೆಲಸ ಮಾಡಿ. ಟೈಮು ಆಗಿಲ್ಲಲ್ಲ, ಈಗ 12 ಗಂಟೆ. ಇವರಿಗೆ ಫೋನು ಮಾಡಿಲ್ಲ. ಬಂದೊಳೆ ಮಾಡು ಅಂದರೆ ಇಲ್ಲೇ ಗಲಿಬಿಲಿ ಆಯ್ತು. ಏನಮ್ಮ ಸೌತೆಕಾಯಿ ಬೆಳೆದ್ರೆ ಏನು ಚೆನ್ನಾಗಿದೆ ಗೊತ್ತಾ. ಅಮ್ಮಗೆ ಸಕ್ಕರೆ ಕಮ್ಮಿ ಕುಡಿತಾರಲ್ಲ, ಅದಕ್ಕೆ ನಾನು ಸಕ್ಕರೆ ಕಮ್ಮಿ ಹಾಕ್ಕೊಂಡೆ. ಚೆನ್ನಾಗಿದೆ. ಆದರೆ ಆ್ಯಪಲ್ ನುಡ್ದಿಲ್ಲ. ಮಿಕ್ಸಿ ಜಾರ್ ದೊಡ್ಡ ಅಥವಾ ಮಿಕ್ಸಿ ಜಾರ್ ಸರಿನೂ ಇಲ್ಲ. ಹೆಂಗೆ ನೋಡಿದೆ ಹಂಗೆ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಜ್ಯೂಸಲ್ಲ, ಮಿಲ್ಕ್ ಶೇಕ್. ಅಮ್ಮ ಬೆಳೆದಿರೋ ಸೌತೆಕಾಯಿ ತೋರಿಸ್ತೀನಿ, ಫ್ರಿಜ್ಜಲ್ಲಿ ಇಟ್ಟರು. ಈಗ ನಾನು ಸಂತೆಯಿಂದ ತಂದು ಕೇಳಿದೆ ನಿನ್ನೆ ನನ್ನ ಸೌತೆಕಾಯಿ ಇದ್ದಾವೆ ಅಂತ. ಇಲ್ಲ ಈಗ ಕಮ್ಮಿ ಆಗಿದ್ದಾವೆ ಅಂದರೆ ಅವರು ಬಳ್ಳಿಲೇ ಬೆಳೆದಿರೋದು. ಇದು ಬೀಜ ನಾ ಸುಮ್ಮನೆ ಒಯ್ದು ಹಾಕಿದ್ರೆ ಹುಟ್ಟಲ್ಲ. ಸುಮ್ಮನೆ ಚೀಲ ಇದ್ದಾವೆ ತುಂಬಿಟ್ಟಿದ್ದೀನಿ. ನಾಲ್ಕೇ ಬೀಜ ಕೊಟ್ಟು ಸಾಕು. ಸರಿ ಆಯ್ತಲ್ಲ ಸಕ್ಕರೆ? ನನಗೂ ಇಷ್ಟ ಕಮ್ಮಿ ಇರಬೇಕು ಸಕ್ಕರೆ, ತುಂಬ ಅದಕ್ಕೆ ಕುಡಿಯೋಲ್ಲ ನಾನು. ಈಗ ಯಾರೋ ಮಾತಾಡ್ಸಿದ್ರು. ಈಗ ಯೂನಿಫಾರ್ಮ್ ಯೂನಿಫಾರ್ಮ್ ಅಲ್ಲ, ಬಟ್ಟೆ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಈಗ ಪಾತ್ರೆ ತೊಳೆಯೋದು ಡ್ಯೂಟಿ ಕೊಟ್ಟಿದ್ದಾರೆ. ಎಲ್ಲ ಕ್ಲಾಸಿಗೆ ಪಾತ್ರೆ ತೊಳೆಯೋದು ಅದ್ರ ಮಾಡೋಣ ಅಂತ ಬಂದಾಗ, ಅದೊಂದು ಬಂದಾಗ ನಾನು ಮಾಡೋಣ ನಾನೇ ಅಲ್ಲ. ಅದೊಂದೇ ಕೆಲಸ ನಮಗೆ ಪೆಂಡಿಂಗ್ ಉಳಿದಿರುತ್ತೆ. ಸಾರು ಆಫ್ ಮಾಡಮ್ಮ, ಸಾರು ಆಫ್ ಮಾಡು. ಸೌತೆಕಾಯಿ ತೋರಿಸ್ತೀನಿ ನಿಮಗೆ. ಸೀತಾಫಲ ನಾನೇ ತಂದಿರೋದು ಊರಿಂದ. ನಮ್ಮ ಮನೆಯವ್ರು ತಂದಿದ್ರಾ?
ಹಣ್ಣಾಗಿತ್ತು, ಹಾಗಾಗಿ ತೊಗೊಬಂದೆ. ಇವತ್ತು ತಿನ್ನೋದೇನಾಗಿತ್ತು, ಗುರುವಾರ ಅಲ್ಲ, ನಾನು ಸ್ನಾನ ಆದಳು ತಿಂತೀನಿ. ಇವತ್ತು ಟೈಮ್ ಆಗಿಲ್ಲಲ್ಲ, ಹಾಗಾಗಿ ತಿಂಡಿ ತಿಂದೆ ಅಲ್ಲೇ, ಸ್ನಾನ ಆಗಿತ್ತಲ್ಲ, ಹಾಗಾಗಿ ಹಣ್ಣು ಹಾಗೆ ತಂದೆ. ಸೀತಾಫಲ ಹಣ್ಣು ತಿನ್ನೋಣಮ್ಮ, ಹಾಳಾಗ್ಬಿಡುತ್ತಿದ್ದು. ಊರಿಗೆ ಬಂದರೆ ಏನು ತಿನ್ನಲಿ ಏನು ಬಿಡಲಿ ಅಷ್ಟೊಂದು ಇರುತ್ತೆ. ಕಡೆ ಸೌತೆಕಾಯಿ ತೋರಿಸ್ತೀನಿ ಫಸ್ಟ್ ಬರ್ತಿ. ಏನು ಚೆನ್ನಾಗಿದೆ ನೋಡಿ ಸೌತೆಕಾಯಿ. ಇವು ಪೇಟೆಯಲ್ಲಿ ಸಿಕ್ಕವು. ಇದು ಬಲ್ತಿಲ್ಲ ನಾವು ಅಂತ ಇಲ್ಲ, ಎಳೆ ಇದ್ದಾವೆ. ನನಗೆ ಹಂಗೆ ಊಟದ ಜೊತೆಗೆ ದಿನ ನಾನು ಹಾಗೆ ತಿಂತೀನೋ ನನ್ನ ಸೌತೆಕಾಯಿನ. ಇವತ್ತು ಅಮ್ಮನ ಹತ್ರ ಮೊಸರು ಚೆನ್ನಾಗಿರುತ್ತಲ್ಲ, ನಮ್ದೆಲ್ಲ ಮೊಸರು ಚೆನ್ನಾಗಿರಲ್ಲ, ಸೌತೆಕಾಯಿಯೂ ನೀರಾ, ಮೊಸರು ನೀರಾ, ಮತ್ತು ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಹಾಗೆ ಬರೀ ಸೌತೆಕಾಯಿ ತಿಂತೀನಿ. ಅಮ್ಮನೂ ಏನೋ ಮಾಡ್ಕೊಡಲ್ಲ, ಹೆಚ್ಚಾಗಿ ಕೋಸಂಬರಿ ಮಾಡ್ಕೊತಾರೆ. ಅವರು ಮೊಸರುಗಾಯಿ ತಿನ್ನಲ್ಲ ಅವರು. ನನಗೆ ಮೊಸರುಗಾಯಿ ಇಷ್ಟ ಆಗುತ್ತೆ, ಇವರಿಗೂ ಮೊಸರುಗಾಯಿ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಮೂಲಂಗಿನೂ ಅಷ್ಟೇ ಚೆನ್ನಾಗಿದೆ. ಇವತ್ತು ತೋರಿಸಲ್ಲ ವಿಡಿಯೋನ, ನಾಳೆದ್ರಲ್ಲಿ ತೋರಿಸ್ತೀನಿ ಅಮ್ಮ ತರಕಾರಿ ಏನೇನು ಹಾಕಿದ್ದಾರೆ ಅನ್ನೋದನ್ನು. ಹೆಚ್ಚಿಗೆ ಏನೂ ಇಲ್ಲ ಅನಿಸುತ್ತೆ, ಯಾಕಂದರೆ ಈಗ ಬಿಸಿಲಿರುತ್ತಲ್ವಾ, ತರಕಾರಿ ಎಲ್ಲ ತೋರ್ಸೋಕೆ ಅಷ್ಟು ಚೆನ್ನಾಗಿರಲ್ಲ, ಗಿಡನೂ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನಾಳೆ ಆದರೆ ಬೆಳಗ್ಗೆ ಆದರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಅದು ಇಬ್ಬನಿ ಎಲ್ಲ ಬಿದ್ದಿರುತ್ತಲ್ಲ, ಚೆನ್ನಾಗಿರುತ್ತೆ. ಈಗ ಯೂನಿಫಾರ್ಮ್ ಹಾಕ್ಕೊಂಡು ಡ್ಯೂಟಿಗೆ ಹೋಗೋಣ. ನೀನು ಸ್ನಾನ ಮಾಡ್ತೀಯಾ? ನಾವೇನು ಬಚ್ಚಲಿ ಬೆಂಕಿನೇ ಹಾಕಿಲ್ಲ. ನಾವು ಎದ್ದ ತಕ್ಷಣ ಫಸ್ಟ್ ಹಾಕೋದೇ ಬಚ್ಚಲಿ ಬೆಂಕಿ. ಇಲ್ಲಿ ಬಂದಾಗ ನಮ್ಮ ಅಮ್ಮ ತಣ್ಣೀರಾಗ ಮಾಡಿದ್ರೆ ಮೈಕೈ ನೋವು ಹೋಗಲ್ಲಮ್ಮ. ಆಮೇಲೆ ಹಾಗೆ ಬಿಸಿ ಬಿಸಿ ನೀರು. ಹೌದೌದು, ನಾನು ಬೆಂಕಿ ಹಾಕಿದ್ರೆ ಚೆನ್ನಾಗಿ ಎರ್ಕೊಂತಾರೆ. ಈಗ ಅವ್ರು ಹಾಕೊಳ್ಳೋದಲ್ಲ, ಹಂಗಾಗಿ ರೇಣುಕಾ ಬಂದ್ರೆ ಬೆಂಕಿ ಹಾಕಿರ್ತಾಳೆ, ಅವಳು ಬಂದ್ರೆ ಬೆಂಕಿ ಹಾಕ್ತಾಳೆ. ಅವ್ರದ್ದಾಗ ಹಾಕೋಣಲ್ಲ, ಆದರೆ ಬೆಂಕಿ ಹಾಕ್ದಾಗ ಚೆನ್ನಾಗಿ ಸ್ನಾನನೂ ಮಾಡ್ತಾರಲ್ವ. ನಂಗೆ ಒಂಥರ ತಣ್ಣೀರಾಗೆಲ್ಲ ಸ್ನಾನ ಮಾಡಿದ್ರೆ ಮೈಕೈ ನೋವು ಹೋಗೋದೇ ಇಲ್ಲ. ನನಗೆ ಬಿಸಿ ನೀರು ಹಾಕೊಬೇಕು, ಚೆನ್ನಾಗಿ ಎರ್ಕೋಬೇಕು, ಅದು ಚೆನ್ನಾಗಿ. ನನಗೆ ಇದು ಒಲೆದಿನ ಅಷ್ಟು ಇಷ್ಟ ಆಗಲ್ಲ. ಅಂದರೆ ಇದು ಗೀಸರ್ ಅಲ್ಲ, ಏನಂತಾರೆ ಇದಕ್ಕೇನೋ ಅಂತಾರೆ, ಗೊತ್ತಿಲ್ಲ ನನಗೆ, ಗುಜರಾತಿ ಗೀಸರ್ ಅಂತಾರೆ. ನನಗೆ ಹಂಡೆ ಒಲೆದೇ ಬೆಂಕಿ ಹಾಕಿ ಹಂಡೆಯಲ್ಲೇ ನೀರು ಕಾದು ಹಂಡೆ ನೀರನ್ನು ದಪ್ಪ 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 ಹುಯ್ಕೊಬೇಕು, ಆವಾಗ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ, ಒಳ್ಳೆ ಕೆಲಸ, ಕಟ್ಟಿಗೆ ಉಳಿಸುತ್ತೆ. ಸೀತಾಫಲ ತಿಂತಾರೆ. ನೀವು ಇದಕ್ಕೆ ರಾಮಫಲ ಅಂತ ಹೇಳ್ತೀರಿ, ನಾವು ಇದಕ್ಕೆ ಸೀತಾಫಲ ಅಂತಲೇ ಹೇಳ್ತೀವಿ. ಶ್ರೇಯದು ಸೈಕಲ್ ಇದೆ, ಅದನ್ನು ಒಯ್ಯೋಣ ಅಂತ. ಮನೇಲೂ ಒಂದು ಸೈಕಲ್ ಇದೆ, ಅವ್ರು ಚಿಕ್ಕಪ್ಪ ಕೊಟ್ಟಿದ್ದು. ಇದೊಂದು ಸೈಕಲ್ ಇದೆ, ಎರಡನ್ನೂ ನೆನಪಿಗಾಗಿ ಇಟ್ಕೊಳ್ಳೋಣ ಅಂತ. ಯಾಕಂದರೆ ಚಿನ್ನಿದು ಒಂದು ಸೈಕಲ್ ಇಲ್ಲ, ಶ್ರೇಯದು ಒಂದು ಸೈಕಲ್ ಇಲ್ಲ, ಬರೀ ಅವ್ರಿವ್ರಿಗೆ ದಾನ ಮಾಡಿದ್ದೇ ಆಯಿತು. ಶ್ರೇಯದ ನೆನಪಿಗಾಗಿ ಅದನ್ನು ಇಟ್ಕೊಳ್ಳೋಣ ಅಂತ. ಹೆಂಗಿದ್ರೆ ಈಗ ಶೆಡ್ ಇದೆಯಾ, ಹಾಗಾಗಿ ಅಲ್ಲಿ ಇಟ್ಕೊಳ್ಳೋಣ ಅಂತ. ನಮ್ಮ ಮನೆಯವರಿಗೆ ಒಂದು ಸಲ ಹೋಗ್ತಾ ಅದನ್ನು ಒಯ್ಯೋಣ ಅಂತ ಹೇಳಬೇಕು. ಹಣ್ಣು ತುಂಬ ಚೆನ್ನಾಗಿದೆ. ಟೈಮ್ ಬಂದು ಇನ್ನೂ 1 ಗಂಟೆ ಅಷ್ಟೇ. ನಮಗೆ ಸ್ನಾನ ಮಾಡಮ್ಮ ಅಂತ ಹೇಳಿದೆ, ಎಮ್ಮೆನೆಲ್ಲ ಕಟ್ಟು ಬರ್ತೀನಿ ಅಂತ ಅವ್ರು ಹೋದರು. ಬಚ್ಚಲೆ ಬೆಂಕಿ ಹಾಕಿದ್ದೆ ಅಲ್ಲ, ನೀರು ಕಾದಿದೆ. ಅದೇನಾಗಿದೆ ಅಂದರೆ ನಲ್ಲಿ ಸಣ್ಣ ಬರ್ತಾಯಿದೆ. ಈಗ ಹಾಕಿದ ಹುಡುಗಂಗೆ ಫೋನ್ ಮಾಡಿ ಹೇಳಬೇಕು, ಆ ನಲ್ಲಿನ ಬದಲಾಯಿಸಪ್ಪ ಅಂತ ಹೇಳಿ. 890 ರೂಪಾಯಿ ನಲ್ಲಿ ಕೊಟ್ಟಿದ್ದೀನಿ, ನೀರೇ ಬೀಳ್ತಾ ಇಲ್ಲ. 1 ಗಂಟೆ ಮುಂಚೆ ಏನಾದರೂ ಬಿಸಿ ನೀರು ಬಿಟ್ಕೊಂಡು ಸ್ನಾನಕ್ಕೆ ಹೋದರೆ ಸ್ನಾನ ಮಾಡ್ಬೋದು, ಇಲ್ಲಾಂದರೆ ಸ್ನಾನ ಮಾಡ್ದಂಗೆ ಆಗಲ್ಲ, ನೀರೇ ಇರಲ್ಲ. ನಂಗೆ ಹಂಡೆ ನೀರೇ ಬೆಸ್ಟು, ಅದಕ್ಕೇನೆ ಹೇಳೋದು ನಾನು. ಆದರೆ ಹಂಡೆ ಹೋಗಿಬಿಟ್ಟಿದೆ ಅದು, ಹಾಗಾಗಿ ಇದು ನಾವು ಇತ್ತಲ್ವ, ಇದನ್ನು ತಗೊಂಡೆ 10-12 ವರ್ಷ ಆಗಿದೆ. ಇದನ್ನು ಹಾಕ್ಸೋಕ್ಕಾಗಿರಲಿಲ್ಲ, ಮೊನ್ನೆ ಹಾಕಿಸಿ ಆಯಿತು. ಹಣ್ಣು ಚೆನ್ನಾಗಿದೆ, ನನಗಂತೂ ಭಾಳ ಅಂದರೆ ಭಾಳ ಇಷ್ಟವಾಗಿರೋ ಹಣ್ಣಿದು. ನಮ್ಮ ಮನೆ ಹಿಂದೆ ಇತ್ತು, ನಮ್ಮ ಚಿಕ್ಕಪ್ಪನ ಮನೇಲಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಹಳೆ ಮನೆಯಲ್ಲೂ ತುಂಬ ಇತ್ತು. ಆ ಗಿಡ ಹೋದ್ಮೇಲೆ ಮತ್ತು ನಾವು ತಿಂದಿದ್ದು ಇಲ್ಲ, ಮನೆ ಹತ್ರನೂ ಇಲ್ಲೊಂದಿತ್ತು. ಅದು ಯಾಕೋ ಗೊತ್ತಿಲ್ಲ, ಹಣ್ಣೆ ಅಷ್ಟು ಚೆನ್ನಾಗಿ ಬಿಡ್ತಾಯಿಲ್ಲ. ಮುಖ ನಮ್ಮಮ್ಮ ಯಾವಾಗಲೂ ಕಡಿಸ್ತಾರೆ ಅದನ್ನು, ಅಲ್ಲಿ ಅವರೇ ಬಳ್ಳಿ ಹಾಕ್ತಾರೆ. ಇಷ್ಟೆಲ್ಲ ಹಣ್ಣು ತಿಂದರೆ ಊಟ ಸೇರುತ್ತಾ? ಹಶು ಆಗುತ್ತೆ, ಯಾಕೋ ಗೊತ್ತಿಲ್ಲ ಬಂದಾಗಿಂದ.
ಏನಾದ್ರು ತಿನ್ನೋಣ ಅನಿಸುತ್ತೆ. ನನಗೆ ಮಜ್ಜಿಗೆ ಕುಡಿದ್ರೆ ಹೊಟ್ಟೆ ತುಂಬುತ್ತೆ. ಆ ಜ್ಯೂಸು ಗೀಸೆಲ್ಲ ಹೊಟ್ಟೆ ತುಂಬಲ್ಲ ನನಗೆ. ಆನೆ ಹೊಟ್ಟೆ ಅರಕಾಸಿನ ಮಜ್ಜಿಗೆ ಹಾಕ್ತಂಗೆ ಆಯ್ತು ನಂಗೆ ಜ್ಯೂಸೆಲ್ಲ ಮಿಲ್ಕ್ ಶೇಕ್. ಅಮ್ಮಂಗೆ ಅರ್ಧ ಇಟ್ಟೆ, ನಾನು ಅರ್ಧ ತಿಂತಾಯಿದ್ದೀನಿ. ಅಮ್ಮಂಗೆ ಅದೇ ಸ್ನಾನಕ್ಕೆ ನೀರು ಬಿಟ್ಟಿಟ್ಟಿದ್ದೀನಿ ಬಕೆಟಲ್ಲಿ. ಅವ್ರು ಬಂದ ತಕ್ಷಣ ಸ್ನಾನ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಒಂದ್ಸಲ ಬಿಟ್ಟಿದ್ದೀನಿ, ತಣ್ಣೀರು ಬಿಟ್ಟಿಟ್ಟಿದ್ದೀನಿ. ಈಗ ಅದನ್ನು ಚೆಲ್ಲಿ ಹೊಸದಾಗಿ ಬಿಸಿನೀರು ಬಿಟ್ಟು ಬಂದಿದ್ದೀನಿ. ಬಂದ ತಕ್ಷಣ ಸ್ನಾನ ಮಾಡ್ಸೋಕ್ಕಾಗುತ್ತೆ ಅವ್ರಿಗೆ ಸ್ನಾನ ಮಾಡೋ ಹರಸೆ ಇರಲ್ಲ. ಇಲ್ಲ ಅಂದರೆ ಸ್ನಾನ ಆದ ತಕ್ಷಣ ಊಟ ಮಾಡ್ಬೇಕು ಅವ್ರಿಗೆ. ನನಗೂ ಅದೊಂದು ಅಭ್ಯಾಸ. ಊಟ ಅಲ್ಲ, ಏನಾದ್ರು ತಿನ್ನಬೇಕು. ಅದು ಬೇಕಾದ್ರೆ ಉಪವಾಸ ಇದ್ದು ಇಡೀ ದಿನ ಇರ್ತೀನಿ. ಸ್ನಾನ ಯಾವಾಗ ಆತೋ ಏನಾದರೂ ತಿನ್ನಬೇಕು ಅನ್ಸುತ್ತೆ. ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಊಟ ಆದಮೇಲೂ ಅಷ್ಟೇ, ಏನಾದರೂ ಒಂದು ಸಣ್ಣದಾರು ಬಾಯಿಗೆ ಹಾಕ್ಕೊಬೇಕು. ಪುಟಾಣಿನಾರು ಹಾಕ್ಕೊಬೇಕು, ಇಲ್ಲ ಒಣ ಕೊಬ್ಬರಿ ಹಾಕ್ಕೊಬೇಕು, ಇಲ್ಲ ಸಕ್ಕರೆ ಏನಾರು ಹಾಕ್ಕೊಬೇಕು. ಏನಪ್ಪ ಅದೊಂಥರ ಅದು ಅಭ್ಯಾಸ. ಅದು ನಮ್ಮನೇಲಿ ಎಲ್ಲರಿಗೂ. ಊರಿಗೆ ಬಂದರೆ ಹಾಗೇನೆ, ಏನೂ ಕೆಲಸ ಇರಲ್ಲ, ಬರೀ ಅದು ತಿನ್ನೋಣ ಅಂತ ಅನಿಸುತ್ತೆ. ನೆನ್ನೆ ನಾನು ಆಲೂ ಮತ್ತು ಗೋಬಿದು ಗ್ರೇವಿನ ಮಾಡಿದ್ದೆ, ಅದನ್ನು ತೊಗೊಂಡು ಬಂದಿದ್ದೆ. ಅಮ್ಮ ಚಪಾತಿ ಉದ್ದಿದ್ರು. ಚಪಾತಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ರಂತೆ. ಆಮೇಲೆ ಅವರು ಚಪಾತಿ ಉದ್ದಿದ್ರು. ನಾನೊಂದು ಚಪಾತಿ ತಿಂದೆ, ಅವರು 2 ಚಪಾತಿನ ತಿಂದರು. ಹಾಗೆ ಮೊಸರುಗಾಯಿ ಮಾಡ್ತಾಯಿದ್ದೀನಿ. ಅಮ್ಮ ಅದೇ ಅಂತಾಯಿದ್ರು, ಒಂದೊಂದಿನ ನನ್ನ ಮೊಸರಿಗೆ ಈ ಥರ ಚಮಚನೇ ಹಾಕಲ್ಲ, ನೀ ಬಂದಿದ್ದಕ್ಕೆ ಹೀಗೆ ಹಾಕಿದ್ದೀನಿ ಅಷ್ಟೇ ಅಂತ ಹೇಳ್ತಾಯಿದ್ರು. ಇವಾಗ ಅಮ್ಮಂಗೆ 2 ಎಮ್ಮೆ ಕೊಡ್ತಾಯಿದ್ದಾವೆ. ಹಾಗೆ ಹಾಲು ಮೊಸರು ಸ್ವಲ್ಪ ಚೆನ್ನಾಗಿಯೇ ಇದೆ. ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿ ಅದಕ್ಕೊಂದು ಹಸಿಮೆಣಸು ಹಾಕಿದ್ದಾರೆ. ಬೇಕಿದ್ರೆ ಈರುಳ್ಳಿ ಹಾಕೋಬೋದು, ನಂಗೆ ಅಷ್ಟು ಈರುಳ್ಳಿ ಇಷ್ಟ ಆಗಲ್ಲ. ಆಮೇಲೆ ಮೊಸರು, ಉಪ್ಪು ಅಷ್ಟೇ. ಅಮ್ಮ ಚಪಾತಿ ಉದ್ದಿ ಕೊಡ್ತಾಯಿದ್ರು. ಅವರು ಸ್ನಾನ ಎಲ್ಲ ಆಯಿತು. ನಾವು ಊಟ ಮಾಡೋಷ್ಟೊತ್ತಿಗೆ 2:15 ಆಗಿತ್ತು. ಅವ್ರದ್ದು ಸುಮಾರೆಲ್ಲ ಕೆಲಸ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ನಾವು ಊಟನ ಮಾಡ್ತಾಯಿದ್ದೀವಿ. ಅನ್ನ, ಬೆಂಡೆಕಾಯಿ ಸಾಂಬಾರು, ಹಾಗೆ ಮೊಸರುಗಾಯಿ. ನಾನು ಚಪಾತಿ ಮತ್ತು ಕಾಯಿ ಚಟ್ನಿನ ತಿಂದೆ. ನನಗೆ ಕಾಯಿ ಚಟ್ನಿ ಮತ್ತು ಚಪಾತಿ ಇಷ್ಟ ಆಗುತ್ತೆ. ನಮ್ಮನೆಯವರು ತಿನ್ನಲ್ಲ. ನಮ್ಮಮ್ಮ ಹಸಿಮೆಣ್ಸು ಕೊಯ್ಕೊಬರೋರು ಯಾರು ಅಂತ ಹೇಳಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿನೇ ಚಟ್ನಿ ಮಾಡಿದರು. ಏನೋ ಒಂಥರ ಚೆನ್ನಾಗಿತ್ತು. ಹಾಗೆ ಅಲ್ವಾ, ನಮ್ಮ ಕೈಯಲ್ಲಿ ಊಟ ಮಾಡಿ ಕೈ ರುಚಿನ ಬೇರೆ ಯಾರು ಏನು ಮಾಡಿದ್ರು ಅದೊಂಥರ ರುಚಿ ಅಂತ ಅನಿಸುತ್ತೆ. ಹಾಗೆ ಮೊಸರು ಕೂಡ ಸಿಹಿ ಮೊಸರಿತ್ತು. ಮೊಸರು ಮತ್ತು ಸಕ್ಕರೆ ತಿನ್ನು ಅಂತ ಹೇಳಿದ್ರು ಅಮ್ಮ. ಶ್ರೇಯನ್ ನೆನಪು ತುಂಬ ಆಯಿತು. ಯಾಕಂದರೆ ಅವನು ಹೋಸಲ ರಜಕ್ಕೆ ಬಂದಾಗ ತುಂಬ ಸಕ್ಕರೆ ಮೊಸರು ತಿಂತಾಯಿದ್ದ. ನಾನು ಬೈತಾ ಇದ್ದೆ, ನಾನು ಬೈತೀನಿ ಅಂತೇಳಿ ಗೊತ್ತಿಲ್ದಂಗೆ ಅವ್ರ ಅಮ್ಮನ ಹತ್ರ ಸಕ್ಕರೆ ಹಾಕಿಸ್ಕೊಂಡು ಮೊಸರನ್ನ ತಿಂತಾಯಿದ್ದ. ಇವತ್ತು ನನಗೂ ನೆನಪಾಯಿತು, ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ನಾನು ಸ್ವಲ್ಪ ಮೊಸರು ಜಾಸ್ತಿ ತಿನ್ನೋದು, ಬರೀ ಮೊಸರನ್ನ. ತುಂಬ ಚೆನ್ನಾಗಿತ್ತು ಅಷ್ಟೇ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಲೇಜ್ ವ್ಲಾಗ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾಳೆಯಿಂದ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳು ಬರುತ್ತೆ. ನಾಳೆ ಒಂದು ಸ್ಪೆಷಲ್ ಆಗಿರೋ ವೀಡಿಯೋ ಬರುತ್ತೆ. ಸಪ್ರೇಟಾಗಿ ಅದನ್ನೇ ಹಾಕೋಣ ಅಂತ ಇದ್ದೀನಿ. ನೋಡ್ತೀನಿ ಏನೇನು ಆಗುತ್ತೆ ಅಂತ. ಹಾಗೆಯೇ ವ್ಲಾಗ್ನ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.